ಬರೀ 5,000ಕ್ಕೆ ಇಷ್ಟೊಂದು ಗಲೀಜಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಇದೇನು ಏರ್ ಫಿಲ್ಟ್ರಾ ಅಥವಾ ಕಾಲು ಹೊರಿಸೋ ಮ್ಯಾಟಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಥ್ರಾಡಾ ಥ್ರಿಲ್ ಕನ್ನಡ. ನಾನಿವತ್ತು BMC ಏರ್ ಫಿಲ್ಟ್ರನ್ನ ಹೆಂಗೆ ಕ್ಲೀನ್ ಮಾಡೋದು ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ಕ್ಲೀನಿಂಗ್ ಕಿಟ್ನ ಪರ್ಚೇಸ್ ಮಾಡಿದ್ದೀನಿ, ನೋಡ್ತಿರ್ಬೋದು ನೀವು. ಆ್ಯಕ್ಚುಲಿ ಕ್ಲೀನಿಂಗ್ ಕಿಟ್ಟಲ್ಲಿ ರೀಜನ್ರೇಷನ್ ಫ್ಲೂಯಿಡಲ್ಲಿ 2 ಥರ ಬರುತ್ತೆ. ಒಂದು ಸ್ಪ್ರೇ, ಇನ್ನೊಂದು ನಾರ್ಮಲ್ ಲಿಕ್ವಿಡ್. ನಾನು ಲಿಕ್ವಿಡ್ನ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಇದನ್ನ ಯೂನಿಫಾರ್ಮ್ ಆಗಿ ಅಪ್ಲೈ ಮಾಡ್ಬೋದು ಅಂತ. ಫಸ್ಟಲ್ಲಿ ರನ್ನಿಂಗ್ ವಾಟರ್ನ ಆನ್ ಮಾಡಿಕೊಂಡು ಲೈಟಾಗಿ ಇದನ್ನ ರಿನ್ಸ್ ಮಾಡಬೇಕು. ರಿನ್ಸ್ ಮಾಡಿದ್ಮೇಲೆ ಡಿಟರ್ಜೆಂಟ್ ಲಿಕ್ವಿಡಲ್ಲಿ ಎಲ್ಲೆಲ್ಲಿ ಡರ್ಟ್ ಆಗಿದೆ ಅಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ 15 to 20 ಮಿನಿಟ್ಸ್ ಅದನ್ನ ನೀಟಾಗಿ ಸೋಕಾಗಕ್ಕೆ ಬಿಡಬೇಕು. 15 to 20 ಮಿನಿಟ್ಸ್ ಆದಮೇಲೆ ಆಲ್ಮೋಸ್ಟ್ ಡರ್ಟ್ ರಿಮೂವ್ ಆಗಿರುತ್ತೆ. ಮತ್ತೆ ರನ್ನಿಂಗ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡಿ. ನೆನಪಿರಲಿ, ಇದನ್ನ ಪ್ರೆಷರೈಸ್ಡ್ ವಾಟರ್, ಪ್ರೆಷರೈಸ್ಡ್ ಏರ್ ಅಥವಾ ಹಾಟ್ ವಾಟರ್ನೆಲ್ಲ ಯೂಸ್ ಮಾಡೋದ್ರಿಂದ ಏರ್ ಫಿಲ್ಟರ್ದು ಫ್ಯಾಬ್ರಿಕ್ ಹಾಳಾಗ್ಬೋದು. ವಾಶ್ ಆದಮೇಲೆ ನಾನು ಇನ್ನೊಂದು ಸಲ ಡಿಟರ್ಜೆಂಟ್ನ ಅಪ್ಲೈ ಮಾಡಿದೆ, ಯಾಕಂದರೆ ಫಸ್ಟ್ ವಾಶಲ್ಲಿ 100% ಆಗಿ ಡರ್ಟ್ ರಿಮೂವ್ ಆಗಿರಲಿಲ್ಲ. ಫೈನಲ್ ವಾಶ್ ಕೊಟ್ಟು ಇದನ್ನ ಓವರ್ ನೈಟ್ ಡ್ರೈ ಆಗಕ್ಕೆ ಬಿಟ್ಟೆ. ಆಲ್ಮೋಸ್ಟ್ 12 to 14 hours ಅಂದ್ಕೊಳ್ಳಿ. ಕಂಪ್ಲೀಟ್ ಡ್ರೈ ಆದಮೇಲೆ ರೀಜನ್ರೇಷನ್ ಫ್ಲೂಯಿಡ್ ತೊಗೊಂಡು ಒಂದೊಂದಾಗಿ ನೀಟಾಗಿ ಎಲ್ಲ ಲೈನಲ್ಲೂ ಅಪ್ಲೈ ಮಾಡಬೇಕು. ಕಂಪ್ಲೀಟಾಗಿ ರೆಡಿಶ್ ಪಿಂಕ್ ಆಗೋವರೆಗೂ ಅಪ್ಲೈ ಮಾಡಬೇಕು. ಅದಾದಮೇಲೆ 4 to 5 hours ಮತ್ತೆ ನೀಟಾಗಿ ಸೆಟ್ಲ್ ಆಗಲಿ ಅಂತ ಮತ್ತೆ ಬಿಡ್ತೀನಿ. ಡ್ರೈ ಆದಮೇಲೆ ಯು ಆರ್ ರೆಡಿ ಟು ಯೂಸ್. ಈ ಪ್ರಾಸೆಸ್ ತುಂಬಾ ಟೈಮ್ ಕನ್ಸ್ಯೂಮ್ ಆಗಿರೋದ್ರಿಂದ ನಾನು ಸ್ಟಾಕ್ ಏರ್ ಫಿಲ್ಟರ್ನ ಯೂಸ್ ಮಾಡ್ತಿದ್ದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಹಾಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.